ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಹ್ವಾನಿಸ್ತೇನೆ. ಈ ಸತ್ಯಧ್ವನಿ ಎಂಬುವಂಥ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿದೆ. ಈ ನಮ್ಮ ಸಭೆಗಳಿಂದ ಪ್ರಸಾರವಾಗುವಂಥ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದರೆ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಮ್ಮ ಸಭೆಯಲ್ಲಿ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ದೊರಕುವಂಥವಾಗಿರ್ತವೆ. ಅಷ್ಟು ಮಾತ್ರವಲ್ಲ, ನಿಮಗೆ ಏನಾದರೂ ಪ್ರಾರ್ಥನಾ ಸಹಾಯ, ದೇವರ ಸಂಬಂಧ, ವಾಕ್ಯದ ಸಂಬಂಧ ಆಲೋಚನೆಗಳು ನಿಮಗೆ ತಿಳ್ಕೊಳ್ಳಬೇಕಾದಲ್ಲಿ ಟಿವಿ ಪರದ ಮೇಲೆ ಕಾಣ್ತಿರುವಂಥ ನಮ್ಮ ಫೋನ್ ನಂಬರನ್ನು ಸಂಪರ್ಕಿಸಬಹುದು. ಖಂಡಿತವಾಗಿ ದೇವರ ಆತ್ಮನಿಂದ ನಾವು ಆದಷ್ಟು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಎಂಬುದನ್ನು ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ. ಆಮೇನ್, ಹಲ್ಲೆಲೂಯ. ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಸೀಸನಲ್ಲಿ ನಾವಿದ್ದೇವೆ. ಆದ್ದರಿಂದ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ಕೋರುವವಳಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ತಿಂಗಳೆಲ್ಲ, ಡಿಸೆಂಬರ್ ತಿಂಗಳೆಲ್ಲ ನಾವು ಕ್ರಿಸ್ಮಸ್ ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ಮನಸ್ಸು ತೇಲಾಡುವಂಥದ್ದಾಗಿದೆ. ಅದಕ್ಕಾಗಿ ಅನೇಕ ಸಿದ್ಧತೆಗಳನ್ನು ಮಾಡಿಕೊಳ್ತೇವೆ. ಅನೇಕ ರೀತಿ ನಾವು ಸಂಭ್ರಮವಾಗಿ ಆಚರಿಸುವುದಕ್ಕೆ ದಿನಗಳನ್ನು ನಾವು ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ವ್ಯಕ್ತಿಗಳು ನಾವು ಆಗಿರ್ತೇವೆ. ಇನ್ನೇನು 4 ದಿವಸದಲ್ಲಿ ಡಿಸೆಂಬರ್ 25 ಬರ್ತೈತೆ. 24, 25 ಯೇಸು ಕ್ರಿಸ್ತನ ಜನನವನ್ನು ಅದ್ಧೂರಿಯಾಗಿ ನಾವು ಆಚರಿಸುವಂಥವರಾಗಿರ್ತೇವೆ. ಸಂಭ್ರಮವಾಗಿ ನಾವು ಆಚರಿಸುವಂಥವರಾಗಿರ್ತೇವೆ. ನಿಜ, ಈ ದಿನಗಳಲ್ಲಿ ಕ್ರೈಸ್ತವರಾದ ನಾವು ಹೇಗೆ ಹಬ್ಬವನ್ನು ಆಚರಿಸುವ ಈ ನಿಟ್ಟಿನಲ್ಲಿ ಹೇಗೆ ಸಂತೋಷವಾಗಿ ಸಂಭ್ರಮವಾಗಿ ನಾವಿರ್ತೇವೋ ಇದನ್ನು ಕರ್ತನು ಖಂಡಿತ ನೋಡ್ತಾ ಇರ್ತಾನೆ. ನಾನು ನಂಬುತ್ತೇನೆ. ಆತನಿದನ್ನು ನೋಡ್ತಿರುವಾಗ ಆತನು ಬಹಳ ಸಂತೋಷವುಳ್ಳವನಾಗಿರ್ತಾನೆ ಎಂಬುದಾಗಿ. ಯಾಕಂದರೆ ದೇವರು ಮನುಷ್ಯರ ಸಂತೋಷದಲ್ಲಿ ಸಂತೋಷ ಪಡುವವನಾಗಿರ್ತಾನೆ. ನಾವು ಅನೇಕ ಸಲ ಅಂದುಕೊಳ್ತೇವೆ ಮನುಷ್ಯನಿಗೆ ಕಷ್ಟ ಕೊಟ್ಟು ದೇವರು ವಿನೋದ ಮಾಡ್ತಾನೆ ಎಂಬುದಾಗಿ. ಇಲ್ಲವೇ ಇಲ್ಲ. ಅದು ಬಹಳ ತಪ್ಪಾದಂಥ ಮಾತು. ಅದು ಅಸತ್ಯವಾದಂಥ ಮಾತಾಗಿರ್ತೈತೆ. ಸತ್ಯವಾದ ಸಂಗತಿ ದೇವರ ವಾಕ್ಯ ಹೇಳ್ತೈತೆ. ದೇವರು ಮನುಷ್ಯನ ಸಂಭ್ರಮಗಳಲ್ಲಿ ಸಂಭ್ರಮಿಸುತ್ತಾನೆ. ದೇವರು ಮನುಷ್ಯನ ಸಂತೋಷದಲ್ಲಿ ಸಂತೋಷಿಸುವಂಥ ಆತನಾಗಿರ್ತಾನೆ ಎಂಬುದಾಗಿ. ನಾನು ಹೀಗೆ ಹೇಳುವಾಗ ಮನುಷ್ಯನ ಸಂಭ್ರಮದಲ್ಲಂದರೆ ಅವನು ಕುಡಿದು ಸಂಭ್ರಮಿಸ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮಿಸ್ತಾನೆ, ಅದರಲ್ಲಿ ದೇವರು ಆನಂದಿಸ್ತಾನೆ ಎಂಬ ಪ್ರಶ್ನೆ ಬರ್ತೈತೆ. ನಾವು ಯಾವಾಗಲೂ ಕೆಲವೊಮ್ಮೆ ಈ ರೀತಿ ನಾವು ಅರ್ಥ ಮಾಡಿಕೊಳ್ಳುವಂಥವರಾಗಿರ್ತೇವೆ. ದೇವರು ಅಂತ ಹೇಳುವಾಗ ಆತನು ಯಾವತ್ತೂ ಸಹ ಮನುಷ್ಯನಿಗೆ ಕೇಡಾಗುವಂಥ ಸಂಗತಿಗಳಲ್ಲಿ ಮನುಷ್ಯನ ಅಜ್ಞಾನದಿಂದ ಸಂಭ್ರಮಿಸುವಾಗ ಅದರಲ್ಲಿ ಆತನು ಸಂಭ್ರಮಿಸುವ ಆತನಲ್ಲ. ಕುಡುಕುತನ ಮನುಷ್ಯನಿಗೆ ಕೆಟ್ಟದು ಮಾಡುವಂಥದ್ದಾದರೆ, ಕುಡಿದು ಮನುಷ್ಯ ಸಂತೋಷ ಪಡುವಂಥದ್ದಾದರೆ, ಅಥವಾ ಬೇರೆ ಬೇರೆ ಕೆಟ್ಟ ಕಾರ್ಯಗಳನ್ನು ಮಾಡಿ ಮನುಷ್ಯ ಸಂತೋಷ ಪಡುವಂಥದ್ದಾದರೆ ಅದರಲ್ಲಿ ಕರ್ತನು ಖಂಡಿತವಾಗಿ ಸಂತೋಷ ಪಡುವುದಿಲ್ಲ. ಯಾಕಂದರೆ ಅವನು ಮಾಡುವ ಕೆಟ್ಟತನ ಅವನಿಗೆ ಕೇಡು ತರ್ತೈತೆ ಎಂಬುದಾಗಿ ಕರ್ತನು ತಿಳಿದಾತನಾಗಿದ್ದಾನೆ. ಬಟ್ ಆದರೆ ನಾನು ಹೇಳುವಂಥದ್ದು, ಹಬ್ಬದ ವಾತಾವರಣದಲ್ಲಿ ನಾವು ಸಂತೋಷವಾಗಿರುವಂಥದ್ದನ್ನು ಕರ್ತನು ನೋಡುವಾಗ ನಮ್ಮ ಸಂತೋಷದಲ್ಲಿ ಆತನು ಸಂತೋಷ ಪಡುವಂಥ ಆತನಾಗಿರ್ತಾನೆ ಎಂಬುದಾಗಿ. ಯಾಕಂದರೆ ಮನುಷ್ಯನು ಸಂತೋಷವಾಗಿ ಜೀವಿಸಬೇಕೆಂತಲೇ ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಮನುಷ್ಯನು ವಿಶ್ರಾಂತಿಯಲ್ಲಿ ಜೀವಿಸಬೇಕೆಂತಲೇ ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ಮನುಷ್ಯನು ಪ್ರತಿನಿತ್ಯ ಸಂಭ್ರಮದಲ್ಲಿ ಜೀವಿಸಬೇಕೆಂತಲೇ ದೇವರು ಮನುಷ್ಯನನ್ನು ಉಂಟು ಮಾಡಿರುವಂಥ ಆತನಾಗಿದ್ದಾನೆ. ನಾವು ನೋಡ್ತೇವೆ, ನಮ್ಮ ಮಕ್ಕಳನ್ನು ನಾವು ಯಾರೂ ಸಹ ಕಷ್ಟಕ್ಕಾಗಿ ನಾವು ಹೆತ್ತುವುದಿಲ್ಲ, ಅಥವಾ ಅವರು ಬಾಧೆ ಪಡಲಿ, ಲೋಕದಲ್ಲಿ ಹಿಂಸೆಯನ್ನು ಅನುಭವಿಸಲೆಂಬುದಾಗಿ ಅದಕ್ಕಾಗಿ ನಾವು ಅವರಿಗೆ ಜನ್ಮ ಕೊಡುವುದಿಲ್ಲ. ನಾವು ನಮ್ಮ ಮಕ್ಕಳನ್ನು ಹೆತ್ತುವಾಗ ಈವನ್ ಮಕ್ಕಳು ಹುಟ್ಟಿದ ಮೇಲೆ ಸಹ ನಮ್ಮ ಮಕ್ಕಳು ಸುಖವಾಗಿ ಬಾಳಬೇಕು, ಸಂತೋಷವಾಗಿ ಬಾಳಬೇಕೆಂಬುದಾಗಿ ನಾವೆಲ್ಲರೂ ಹೃದಯಪೂರ್ವಕವಾಗಿ ನಮ್ಮ ಮಕ್ಕಳ ವಿಷಯದಲ್ಲಿ ಬಯಸುವಂಥವರಾಗಿರ್ತೇವೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮಲ್ಲಿ ಯಾವನಾದರೂ ನಿಮ್ಮ ಮಕ್ಕಳು ರೊಟ್ಟಿಯನ್ನು ಕೇಳಿದರೆ ಕಲ್ಲು ಕೊಡೋದುಂಟಾ? ಯಾರಾದರೂ ಮೀನನ್ನು ಕೇಳಿದರೆ ಚೇಳನ್ನು ಅಥವಾ ಹಾವನ್ನು ಕೊಡೋದುಂಟಾ? ನೀವು ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಲಿಕ್ಕೆ ನೀವು ಬಯಸುವಂಥದ್ದಾದರೆ ನಿಮ್ಮ ಪರಲೋಕದ ತಂದೆ, ಒಳ್ಳೆಯ ಪರಲೋಕದ ತಂದೆ ಇನ್ನೂ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ಸಂಗತಿಗಳನ್ನು ಕೊಡುವವನಲ್ಲವೇ ಎಂಬುದಾಗಿ. ನೋಡಿ, ನಾವೇ ನಮ್ಮ ಮಕ್ಕಳ ಸಂತೋಷವನ್ನು ಬಯಸುವಂಥದ್ದಾದರೆ ಆತನು ಪರಲೋಕದ ತಂದೆ. ಓಕೆ, ಆತನು ಒಳ್ಳೆಯ ಪರಲೋಕದ ತಂದೆ. ಆತನು ತನ್ನ ಮಕ್ಕಳು, ತನ್ನ ಸೃಷ್ಟಿಯಾದಂಥ, ತನ್ನ ಕೈಕೆಲಸವಾದಂಥ ನಮ್ಮನ್ನು, ನಮ್ಮ ಸಂತೋಷವನ್ನು ಆತನು ಎಷ್ಟೋ ಹೆಚ್ಚಾಗಿ ಬಯಸುವಂಥ ಆತನಾಗಿರ್ತಾನೆ. ಆಗ ನಮ್ಗೆ ಅನಿಸ್ತೈತೆ, ಹಾಗಾದರೆ ಮನುಷ್ಯನಿಗೆ ಯಾಕೆ ಕಷ್ಟ?
ಮನುಷ್ಯನಿಗೆ ಯಾಕೆ ಹಿಂಸೆ, ಮನುಷ್ಯನಿಗೆ ಯಾಕೆ ಸಮಸ್ಯೆಗಳು, ಮನುಷ್ಯನಿಗೆ ಯಾಕೆ ಕಣ್ಣೀರು ವೇದನೆಗಳು ಎಂಬುವಂಥ ಪ್ರಶ್ನೆ ಬರ್ತೈತೆ. ಅಂದರೆ ದೇವರು ಮನುಷ್ಯನ ಸಂತೋಷವನ್ನು ಬಯಸುವಂಥದ್ದಾದರೆ ಯಾಕೆ ಮನುಷ್ಯನಿವತ್ತು ದುಃಖದಲ್ಲಿ ಹಾದು ಹೋಗ್ತಿದ್ದಾನೆ ಎಂಬಂಥ ಪ್ರಶ್ನೆ ನಮಗೆ ಬರುವಂಥದ್ದಾಗಿರ್ತೈತೆ. ನಿಜ, ದೇವರು ಮನುಷ್ಯನ ಸಂತೋಷಕ್ಕಾಗಿ ಅವನನ್ನುಂಟು ಮಾಡಿದ್ದಾನೆ. ಅವನು ಸಂತೋಷವಾಗಿ ಜೀವಿಸಬೇಕೆಂತಲೇ ಆತನು ಇಷ್ಟಪಡುವಂಥ ಆತನಾಗಿ ಚಿತ್ತೈಸಿರುವಂಥ ಆತನಾಗಿದ್ದಾನೆ. ಬಟ್ ಆದರೆ ಮನುಷ್ಯನ ಸ್ಥಿತಿ ಆ ದೇವರ ಚಿತ್ತಕ್ಕನುಸಾರವಾಗಿ ಇವತ್ತಿಲ್ಲ. ನಿಜ, ಯಾಕಂದರೆ ಮನುಷ್ಯನು ಕಷ್ಟಗಳಲ್ಲಿ, ಕೊರತೆಗಳಲ್ಲಿ, ಕಾಯಿಲೆಗಳಲ್ಲಿ, ಅನೇಕವಾದ ವೇದನೆಗಳಲ್ಲಿ ಅವನು ಹಾದು ಹೋಗುವಂಥ ಆತನಾಗಿದ್ದಾನೆ. ಕೆಲವು ಕಡೆ ಮನುಷ್ಯನ ಹಿಂಸೆಗೆ, ದೌರ್ಜನ್ಯಗಳಿಗೆ ಒಳಗಾಗುವಂಥ ಆತನಾಗಿದ್ದಾನೆ. ಅನ್ಯಾಯಗಳಿಗೆ, ಅಕ್ರಮಗಳಿಗೆ ಒಳಗಾಗುವಂಥ ಆತನಾಗಿದ್ದಾನೆ. ಮನುಷ್ಯನು ಕೆಟ್ಟತನದಲ್ಲಿ ಜೀವಿಸುವಂಥವನಾಗಿದ್ದಾನೆ. ಇದರಿಂದ ಇದರ ಫಲ ಮನುಷ್ಯನು ಏನು ಅನುಭವಿಸ್ತಿದ್ದಾನೆಂದರೆ ದುಃಖ, ವೇದನೆ, ಅಸಮಾಧಾನ, ಅಶಾಂತಿ, ಗಲಿಬಿಲಿ ಇವುಗಳನ್ನು ಅನುಭವಿಸುವಂಥ ಆತನಾಗಿರ್ತಾನೆ. ನಿಜ, ಆದರೆ ಇದು ದೇವರ ಚಿತ್ತ ಅಲ್ಲ. ದೇವರ ಚಿತ್ತ ಮನುಷ್ಯನು ಸುಖವಾಗಿ ಸಮಾಧಾನವಾಗಿ ಬಾಳಬೇಕೆಂಬುದಾಗಿ. ಹಾಗಾದರೆ ದೇವರ ಚಿತ್ತ ಅಲ್ಲದ ರೀತಿಯಲ್ಲಿ ಮನುಷ್ಯನು ಯಾಕೆ ಅನುಭವಿಸ್ತಿದ್ದಾನೆ ಕೆಟ್ಟದನ್ನು, ಯಾಕೆ ದುಃಖದಲ್ಲಿ ಸಮಸ್ಯೆಗಳೆಲ್ಲ ಅದು ಹೋಗ್ತಿದ್ದಾನೆ ಅಂತ ನಾವು ನೋಡುವಂಥದ್ದಾದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತೈತೆ, ಇದಕ್ಕೆ ಕಾರಣ ದೇವರಲ್ಲ, ಇದಕ್ಕೆ ಕಾರಣ ಮನುಷ್ಯನ ಪಾಪ ಎಂಬುದಾಗಿ. ಮನುಷ್ಯನ ಪಾಪ ಎಂಬುದಾಗಿ. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ಎಲ್ಲರೂ ಪಾಪಿಗಳೇ ಎಂಬುದಾಗಿ. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲ ಮನುಷ್ಯರು ಪಾಪ ಮಾಡಿ ದೇವರ ಅನುಗ್ರಹಿಸುವ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಮನುಷ್ಯನು ಪಾಪ ಮಾಡಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳ್ತೈತೆ. ಮನುಷ್ಯರಾದ ನಮ್ಮೆಲ್ಲರ ಮನಸ್ಸಾಕ್ಷಿ ಸಹ ಹೇಳುವಂಥದ್ದಾಗಿರ್ತೈತೆ, ನಾವು ಪಾಪಿಗಳು ಎಂಬುದಾಗಿ. ಆದ್ದರಿಂದ ಮನುಷ್ಯನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿರುವುದರಿಂದ, ಪಾಪಿಯಾದದರಿಂದ ಅವನಿವತ್ತು ದೇವರ ಮಹಿಮೆಗೆ ದೂರವಾಗಿದ್ದಾನೆ. ಅದುವೇ ಕಾರಣ ಮನುಷ್ಯನ ಈ ದಿನದ ಎಲ್ಲ ದುಸ್ಥಿತಿಗೆ, ಅವನ ಎಲ್ಲ ದುಃಖ ಕಣ್ಣೀರಿಗೆ ಇದುವೇ ಕಾರಣವಾಗಿರುವಂಥದ್ದಾಗಿದೆ. ಆದ್ದರಿಂದಲೇ ದೇವರ ಚಿತ್ತ ಮನುಷ್ಯನ ವಿಷಯದಲ್ಲಿ, ದೇವರ ಸಂಕಲ್ಪ ಮನುಷ್ಯನು ಸುಖವಾಗಿ ಬಾಳಬೇಕು, ಸಂತೋಷವಾಗಿರಬೇಕೆಂಬುದಾಗಿ. ಬಟ್ ಆ ಸ್ಥಿರ ಸಂಕಲ್ಪ, ಅದು ದೇವರ ವಾಕ್ಯ ಹೇಳ್ತೈತೆ, ಸ್ಥಿರ ಸಂಕಲ್ಪ ಎಂಬುದಾಗಿ. ದೇವರು ಮನುಷ್ಯನ ವಿಷಯದಲ್ಲಿ ಏನು ಒಳ್ಳೆಯದನ್ನು ಬಯಸಿದ್ದಾನೋ, ಏನು ಶ್ರೇಷ್ಠವಾದ ಜೀವಿತವನ್ನು ಮನುಷ್ಯನಿಗೆ ಕೊಡಲು ಆತನು ಬಯಸಿದ್ದಾನೋ ಅದು ದೇವರ ಸ್ಥಿರ ಸಂಕಲ್ಪ ಎಂಬುದಾಗಿ. ಯಾವುದೇ ಸಂಗತಿಗಳು ಅಡ್ಡಿಯಾಗಿ ಬಂದರೂ, ಈವನ ಮನುಷ್ಯನು ಪಾಪ ಮಾಡಿ ಪಾಪಿಯಾದರೂ ಸಹ ಆ ಪಾಪ ಸಹ ದೇವರ ಸಂಕಲ್ಪವನ್ನು ಮನುಷ್ಯನ ವಿಷಯದಲ್ಲಿ ಕೆಡಿಸುವುದಕ್ಕೆ ಆಗುವುದೇ ಇಲ್ಲ ಎಂಬುವಂಥದ್ದು ಸತ್ಯವಾದಂಥ ಸಂಗತಿಯಾಗಿದೆ. ಆದ್ದರಿಂದಲೇ ದೇವರ ಚಿತ್ತ ಮನುಷ್ಯನ ವಿಷಯದಲ್ಲಿ ನೆರವೇರಿಸಬೇಕೆಂಬುದಾಗಿಯೇ ನಾವು ನೋಡ್ತೇವೆ. ದೇವರು ಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದು ಮನುಷ್ಯನನ್ನು ಪಾಪದಿಂದ ಬಿಡುಗಡೆ ಮಾಡಿ ದೇವರ ಬಳಿಗೆ ಸೇರಿಸುವುದರಿಂದ ತಿರುಗಿ ಮನುಷ್ಯನಿಗೆ ಸುಖ ಜೀವಿತವನ್ನು, ಸಂತೋಷದ ಸಂಭ್ರಮದ ಜೀವಿತವನ್ನು ಆತನ ಅನುಗ್ರಹಿಸಿದ ಆತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದ ಕ್ರಿಸ್ಮಸ್ಗೆ ಒಂದು ಕಾರಣ ಇದೆ, ಅಥವಾ ಈ ಸಂಭ್ರಮಗಳಿಗೆ ಒಂದು ಕಾರಣ ಇದೆ. ಅದೇನೆಂದರೆ ಯೇಸು ಕ್ರಿಸ್ತನು ಜನಿಸಿ ಬಂದಿದ್ದಾನೆಂಬುದಾಗಿ ನಮಗೆ ಸರ್ವಸಾಮಾನ್ಯವಾಗಿ ಗೊತ್ತಿರುವಂಥ ಸಂಗತಿ ಆಗಿರ್ತದೆ. ಬಟ್ ಯೇಸು ಕ್ರಿಸ್ತನ ಜನನ ಯಾಕೆ ಹಬ್ಬವಾಗಿ ಮಾರ್ಪಟ್ಟಿದೆ ಅಂತ ನಾವು ನೋಡುವಂಥದ್ದಾದರೆ, ನಾವು ನೋಡ್ತೇವೆ ದೇವರೇ ಮನುಷ್ಯನಾಗಿ ಈ ಲೋಕದಲ್ಲಿ ಜನಿಸಿ ಬಂದು ಮನುಷ್ಯನಿಗೆ ಆತನು ರಕ್ಷಣೆಯನ್ನು ಕೊಟ್ಟಿರುವಂಥ ಆತನಾಗಿದ್ದಾನೆ. ಆದ್ದರಿಂದಲೇ ಇದು ರೀಸನ್ ನಮ್ಮ ಸಂಭ್ರಮಕ್ಕೆ ಎಂಬುದಾಗಿ ನಾವು ತಿಳಿದವರಾಗಿದ್ದೇವೆ. ಆದರೆ ಇಂಥ ಸಂದರ್ಭದಲ್ಲಿ ನಾನೊಂದು ಚಿಕ್ಕ ಸಂಗತಿಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದೊಂದು ಸೀಸನ್ಗೆ ಸೀಮಿತವಾಗಬಾರ್ದು, ಅಥವಾ ಇದೊಂದು ತಿಂಗಳಿಗೆ ಸೀಮಿತವಾಗಬಾರ್ದು, ಇದೊಂದು ವಾರಕ್ಕೆ ಅಥವಾ ಒಂದು ದಿನಕ್ಕೆ, ಒಂದೆರಡು ದಿನಕ್ಕೆ ಈ ಸಂತೋಷ ಸಂಭ್ರಮ ಸೀಮಿತವಾಗಬಾರ್ದು. ಇದು ನಮ್ಮ ಜೀವಿತದ ಇಡೀ ಜೀವಕಾಲವೆಲ್ಲ ಹಬ್ಬದ ವಾತಾವರಣ, ಹಬ್ಬದ ಸಂಭ್ರಮ, ಹಬ್ಬದ ಒಂದು ಸಂತೋಷವನ್ನು ನಾವು ಅನುಭವಿಸೋರಾಗುವಂಥದ್ದು ಇದು ದೇವರ ಚಿತ್ತವಾಗಿದೆ. ಇವನು ಜನವರಿಯಿಂದ ಡಿಸೆಂಬರ್ ತನಕ ಎವ್ರಿ ಇಯರ್, ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ವಾರ ನಾವು ಸಂತೋಷದಲ್ಲಿ, ಸಮಾಧಾನದಲ್ಲಿ, ಸಂಭ್ರಮದಲ್ಲಿ ಜೀವಿಸಬೇಕನ್ನುವಂಥದ್ದು ದೇವರ ಚಿತ್ತವಾಗಿದೆ. ಆದ್ದರಿಂದಲೇ ದೇವರು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಬಂದಾತನಾಗಿದ್ದಾನೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಯೇಸು ಕ್ರಿಸ್ತನು ಜನಿಸಿದ್ದಾನಂತ ಹೇಳುವಾಗ ಒಬ್ಬ ವ್ಯಕ್ತಿ, ಒಬ್ಬ ಮಹಾಪುರುಷನು, ಒಂದು ಯುಗ ಪುರುಷನು ಆತನು ಜನಿಸಿ ಬಂದಿದ್ದಾನೆ ಎಂಬುದಾಗಿ ಲೋಕ ತಿಳಿದಿರುವಂಥದ್ದಾಗಿರ್ತದೆ. ಬಟ್ ನಾವು ನೋಡ್ತೇವೆ ಒಂದು ಮನುಷ್ಯನು ಜನಿಸಿ ಬಂದ ಇದು ಹುಟ್ಟು ಹಬ್ಬದ ಆಚರಣೆ ಅಂತೇಳಿ ಕೆಲವರು ತಿಳ್ಕೊಳ್ತಾರೆ. ಬಟ್ ಆದರೆ ವಿಷಯವೇನೆಂದರೆ ಈ ಮನುಷ್ಯನು ಬರೀ ಮನುಷ್ಯನಲ್ಲ, ಈತನು ಯಾರಾಗಿದ್ದಾನೆಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಹಳ ಅಗತ್ಯವಾಗಿ ಬೇಕಾಗಿದೆ. ದೇವರ ವಾಕ್ಯ ಹೇಳ್ತೈತೆ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 1ರಿಂದ
4 ವಚನಗಳು ಮತ್ತು 14ನೇ ವಚನ ನಾವು ನೋಡುವಂಥದ್ದಾದರೆ, ಈತನು ಯಾರು? 2020 ವರ್ಷಗಳ ಹಿಂದೆ ಜನಿಸಿ ಬಂದಂಥ ಈತನು ಯಾರು? ಈತನ ಹುಟ್ಟುಹಬ್ಬವನ್ನು ನಾವು ಯಾಕೆ ಆಚರಿಸ್ತಾ ಇದ್ದೇವೆ ಎಂಬುದಾಗಿ ನಮಗೆ ಅರ್ಥವಾಗುವಂಥದ್ದಾಗಿದೆ. ಅಷ್ಟು ಅದ್ಭುತವಾಗಿ ಈತನು ಯಾರಾಗಿದ್ದ ಎಂಬುವಂಥ ಸತ್ಯ ಈ ಒಂದು ವಾಕ್ಯ ಅದ್ಭುತವಾಗಿ ನಮಗೆ ತಿಳಿಸುವಂಥದ್ದಾಗಿರ್ತದೆ. ಇಲ್ಲಿ ನಾವು ನೋಡ್ತೇವೆ, ಈ ಯೇಸು ಕ್ರಿಸ್ತನ ಯಾರು ಅಥವಾ ಕ್ರೈಸ್ತವರಾದ ನಾವು, ವಿಶ್ವಾಸಿಗಳಾದ ನಾವಿದನ್ನು ತಿಳಿಯುವಂಥದ್ದಾದರೆ, ನಾವು ಯಾರನ್ನು ನಾವು ಆರಾಧಿಸ್ತಿದ್ದೇವೋ, ಯಾರ ಹಬ್ಬವನ್ನು ನಾವು ಆಚರಿಸ್ತಿದ್ದೇವೋ, ಈತನ ನಿಜಕ್ಕೂ ಯಾರಾಗಿದ್ದ ಎಂಬುದಾಗಿ ನಾವು ತಿಳಿಯುವಂಥದ್ದಾದರೆ ನಮ್ಮ ಜೀವಿತಕ್ಕೆ ದೊಡ್ಡ ಬೆಳಕು ಉಂಟಾಗುವಂಥದ್ದಾಗಿರ್ತೈತೆ. ಅಂದರೆ ಒಂದು ಸತ್ಯದ ತಿಳುವಳಿಕೆ ನಮಗೆ ಬರುವಂಥದ್ದಾಗಿರ್ತೈತೆ. ಇಲ್ಲಿ ದೇವರ ವಾಕ್ಯ ಹೇಳ್ತೈತೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳೆಲ್ಲ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ಯಾರು ಯೇಸು ಕ್ರಿಸ್ತನಂದರೆ ದೇವರ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವೆಂಬವನ ಮೂಲಕ ಸಮಸ್ತವೂ ಉಂಟಾಯಿತು, ಆದ ವಸ್ತುಗಳೆಲ್ಲ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಈ ವಾಕ್ಯವೆಂಬವನೇ ಯೇಸು ಕ್ರಿಸ್ತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಅದು ಎಲ್ಲಿ ಹೇಳ್ತೈತೆ ಅಂದರೆ 14ನೇ ವಚನ, ಇದೇ ಅಧ್ಯಾಯ, ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ನೋಡ್ತೇವೆ. ಆ ವಾಕ್ಯವೆಂಬವನು ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಅಂದರೆ ಆ ಆದಿಯಲ್ಲಿ ಇದ್ದಂಥ ವಾಕ್ಯವೆಂಬವನು, ಎಲ್ಲವನ್ನು ಉಂಟು ಮಾಡಿರುವಂಥ ವಾಕ್ಯವೆಂಬವನು, ಮನುಷ್ಯರಿಗೆ ಬೆಳಕು ಕೊಡುವಂಥ ಜೀವವನ್ನು ಹೊಂದಿರುವಂಥ ವಾಕ್ಯವೆಂಬವನು, ಆದಿಯಲ್ಲಿದ್ದ ಎಲ್ಲದರ ಮೊದಲು ಇದ್ದಂಥ ಆತನು, ದೇವರಾಗಿರುವಂಥ ಆತನು ಈಗ ನರವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಇದು ಕ್ರಿಸ್ಮಸ್ ಸಂದೇಶ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಭಕ್ತಿಗೆ ಆಧಾರ ಕೊಡುವಂಥ ಸಂದೇಶ. ಮನುಷ್ಯನ ಭಕ್ತಿಗೆ, ಮನುಷ್ಯನು ದೇವರೊಂದಿಗೆ ಹೊಂದಿಕೊಳ್ಳುವಂಥ ಸಂಬಂಧಕ್ಕೆ ಈ ಒಂದು ಸತ್ಯವೇ ಆಧಾರ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ತೋರಿ ಬರುವಂಥದ್ದಾಗಿರ್ತದೆ. ನಾವು ನೋಡೋಣ, ತಿಮೋತಿಗೆ ಬರೆದಂಥ ಅಪೊಸ್ತಲನಾದ ಪೌಲನು ತಿಮೋತಿಗೆ ಬರೆದಂಥ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ಹೀಗೆ ನೋಡ್ತೇವೆ, ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾದದ್ದೆಂಬುದಕ್ಕೆ ನಾವೆಲ್ಲರೂ ಒಪ್ಪಿಕೊಳ್ಳುತ್ತೇವೆ. ಅದೇನೆಂದರೆ, ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ಆತನೇ ಎಂದು ಸ್ಥಾಪಿಸಲ್ಪಟ್ಟನು, ದೇವದೂತರಿಗೆ ಕಾಣಿಸಿಕೊಂಡನು, ಅನ್ಯ ಜನರಲ್ಲಿ ಪ್ರಸಿದ್ಧಿ ಮಾಡಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಪ್ರಭಾವ ಸ್ಥಾನದಲ್ಲಿ ಸೇರಿಸಲ್ಪಟ್ಟನು. ದೇವ ಭಕ್ತಿಗೆ ಆಧಾರವಾಗಿರುವಂಥ ಸತ್ಯಾರ್ಥವು ಇದೆ ಎಂಬುದಾಗಿ ಪೌಲನು ಪ್ರಾರಂಭ ಮಾಡ್ತಾ ಇದ್ದಾನೆ. ಮನುಷ್ಯನು ದೇವರೊಂದಿಗೆ ಹೊಂದಿಕೊಳ್ಳುವ ಸಂಬಂಧಕ್ಕೆ, ದೇವರೊಂದಿಗೆ ಸಂಬಂಧವನ್ನು ಹೊಂದಿಕೊಳ್ಳಬೇಕಾದ್ರೆ ಅದಕ್ಕೆ ಆಧಾರ ಯಾವುದಂದರೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆತನು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತನು ಮನುಷ್ಯನಾಗಿ ಈ ಲೋಕದಲ್ಲಿ ಅವತರಿಸಿ ಬಂದನು ಎಂಬುದಾಗಿ. ಹಾಗಾದರೆ ಮನುಷ್ಯನಾಗಿ ಹುಟ್ಟಿರುವಂಥ ಆತನು ಮನುಷ್ಯನೇ ಎಂಬುದಾಗಿ ನಾವು ತೀರ್ಮಾನಿಸಿಕೊಳ್ಳಿಕ್ಕಿಲ್ಲ. ಹೇಳ್ತೈತೆ, ಈತನು ಮನುಷ್ಯನಾಗಿ ಅವತರಿಸಿದ ಆತನು ಎಂಬುದಾಗಿ. ಹಾಗಾದರೆ ಮನುಷ್ಯನಾಗಿ ಅವತಾರ ಎತ್ತಿದ್ದಾನೆ, ಶರೀರಧಾರಿಯಾಗಿ ಜನಿಸಿ ಬಂದಿದ್ದಾನೆ. ಬಟ್ ಈತನು ಬರೀ ಶರೀರಧಾರಿ ಅಲ್ಲ, ಈತನು ಮನುಷ್ಯ ಅವತಾರ ಎತ್ತಿದ್ದಾನೆ. ಬರೀ ಮನುಷ್ಯನಲ್ಲ, ಅವತಾರ ಎತ್ತಿದ್ದಾನೆ ಅಂದರೆ ಈತನು ಬೇರೆ ಏನೋ ಆಗಿದ್ದ. ಈಗ ಮನುಷ್ಯ ಅವತಾರದಲ್ಲಿ ಆತನು ಹುಟ್ಟಿ ಬಂದಿದ್ದಾನೆ. ಬಟ್ ಆತನು ಯಾರು ಆಗಿದ್ದ ಅಂದರೆ ಇಲ್ಲಿ ಹೇಳ್ತೈತೆ, ಆತ್ಮ ಸಂಬಂಧವಾಗಿ ಆತನೇ ಎಂಬುದಾಗಿ ಸ್ಥಾಪಿಸಲ್ಪಟ್ಟನು ಎಂಬುದಾಗಿ. ನಾವು ನೋಡ್ತೇವೆ, ಆತನ ಆತ್ಮವನ್ನು ನೋಡುವಂಥದ್ದಾದರೆ ಈ ಲೋಕದಲ್ಲಿ ಆತನ ನಡೆಸಿದ ಕಾರ್ಯಗಳು, ಆತನು ಹೇಳಿದ ಉಪದೇಶಗಳು, ಆತನು ಜೀವಿಸಿದಂಥ ಜೀವನ, ಈವೆನ್ ಆತನ ಮರಣವನ್ನು ಜಯಿಸಿ ಬಂದಿರುವುದರ ಮೂಲಕವಾಗಿ ತೋರಿ ಬಂದದ್ದೇನೆಂದರೆ, ಈತನು ದೇವರೇ ಆತನೇ ಶರೀರಧಾರಿಯಾಗಿ ಬಂದಿದ್ದಾನೆ, ದೇವರೇ ಶರೀರಧಾರಿಯಾಗಿ ಬಂದಿದ್ದಾನೆ. ಆದಿಯಲ್ಲಿದ್ದಂಥ ವಾಕ್ಯವೆಂಬಾತನೇ ಶರೀರವನ್ನು ಧರಿಸಿಕೊಂಡು ನರವತಾರವೆತ್ತಿ ಬಂದಿದ್ದಾನೆ. ಬಟ್ ಈತನ ಆದಿಯಲ್ಲಿದ್ದಾತನೇ ಈತನು ಎಂಬುದಾಗಿ ಸ್ಥಾಪಿಸಲ್ಪಟ್ಟಿದ್ದಾನೆ. ಹೇಗೆಂದರೆ ಮರಣವನ್ನು ಜಯಿಸಿ ಎದ್ದು ಬರುವುದರ ಮೂಲಕ. ಒಬ್ಬ ಸಾಮಾನ್ಯ ಮನುಷ್ಯನಾಗ ಆತನು ಜೀವಿಸಲಿಲ್ಲ. ಎಬೌವ್ ಅಂದರೆ ಮನುಷ್ಯ ಒಂದು ಸ್ವಭಾವಕ್ಕೆ ಮೀರಿ ದೈವತ್ವದಲ್ಲಿ ಈ ಲೋಕದಲ್ಲಿ ಜೀವಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಆತನು ಕೊಲ್ಲಲ್ಪಟ್ಟಾಗ ಮರಣವನ್ನು ಜಯಿಸಿ ಎದ್ದು ಬರುವುದರ ಮೂಲಕ ಈತನು ದೇವಕುಮಾರನೇ, ದೇವರಾಗಿರುವಂಥ ಆತನೇ, ವಾಕ್ಯವೆಂಬವನೇ, ಆತನೇ ದೇವರೇ ಎಂಬುದಾಗಿ ಆತನು ಸ್ಥಾಪಿಸಲ್ಪಟ್ಟ ಆತನು ಆಗಿದ್ದಾನೆ. ಈಗ ಒಂದೇ ಸಂಗತಿ ನಾವು ಅರ್ಥ ಮಾಡಿಕೊಳ್ಬೇಕು, ದೇವರಾಗಿರುವ ನಮ್ಮೆಲ್ಲರ ಸೃಷ್ಟಿಕರ್ತನ, ಇಡೀ ವಿಶ್ವದ ಸೃಷ್ಟಿಕರ್ತನಾಗಿರುವಂಥ ದೇವರೇ. ಯಾಕಂದರೆ ಆತನಿಂದಲೇ ಎಲ್ಲವೂ ಉಂಟಾಯಿತು ಎಂಬುದಾಗಿ ದೇವರ ವಾಕ್ಯ ಹೇಳ್ತೈತೆ. ಎಲ್ಲವನ್ನು ಉಂಟು ಮಾಡಿರುವಂಥ ದೇವರಾಗಿರುವಂಥ ಆತನೇ
ಮನುಷ್ಯ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ, ಮನುಷ್ಯರ ಮಧ್ಯದಲ್ಲಿ, ಈ ಭೂಮಿಯಲ್ಲಿ ಆತನು ವಾಸ ಮಾಡಿದನು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಇದು ಯೇಸು ಕ್ರಿಸ್ತನು ಯಾರು ಅಂದರೆ ಆತನು ದೇವರಾಗಿರುವ ಆತನೇ ಮನುಷ್ಯನಾಗಿ ಜನಿಸಿ ಬಂದಿದ್ದಾನೆ. ಆತನು ದೇವರೇ ಶರೀರಧಾರಿಯಾಗಿ ಪ್ರತ್ಯಕ್ಷನಾಗಿದ್ದಾನೆ. ಶರೀರಧಾರಿಯಾಗಿ ಪ್ರತ್ಯಕ್ಷನಾತ ಈತನು ದೇವರೇ ಎಂಬುದಾಗಿ, ಆತನೇ ಎಂಬುದಾಗಿ ಆತ್ಮನ ಮೂಲಕ, ಅಂದರೆ ಆತನ ಒಳಗಿರುವ ದೇವರ ಆತ್ಮನ ಮೂಲಕ ಈತನು ದೇವರೇ ಎಂಬುದಾಗಿ ಅನೇಕ ಕಾರ್ಯಗಳಿಂದ, ಮುಖ್ಯವಾಗಿ ಆತನ ಮರಣದಿಂದ ಎದ್ದು ಬರುವುದರ ಮೂಲಕ ಸ್ಥಾಪಿಸಲ್ಪಟ್ಟ ಆತನು ಆಗಿದ್ದಾನೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಈಗ ಒಂದು ಸಂಗತಿ ಸ್ಪಷ್ಟ, ದೇವರಾಗಿರುವ ಆತನು ಮನುಷ್ಯನಾಗಿ ಅವತರಿಸಿ ಬಂದಿದ್ದಾನೆ. ಆತನೇ ಯೇಸು ಕ್ರಿಸ್ತನು ಎಂಬುದಾಗಿ. ಯೇಸು ಕ್ರಿಸ್ತನು ಭೂಮಿಯಲ್ಲಿ ಸಂಚರಿಸಿದ ಅನೇಕ ಮಹತ್ ಕಾರ್ಯಗಳನ್ನು ಮನುಷ್ಯರ ಒಳಿತಿಗಾಗಿ ಆತನು ಮಾಡಿದ ಆತನಾಗಿದ್ದಾನೆ. ಮನುಷ್ಯನನ್ನು ಪಾಪದಿಂದ ಬಿಡಿಸುವುದಕ್ಕಾಗಿ ಆತನು ಶಿಲುಬೆಯಲ್ಲಿ ಬಲಿದಾನವಾಗಿ ರಕ್ತವನ್ನು ಸುರಿಸಿ ಪ್ರಾಣವನ್ನು ಕೊಟ್ಟು ಹೂಣಲ್ಪಟ್ಟು 3ನೇ ದಿವಸ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಈತನು ಸಾಮಾನ್ಯವಾದ ಬರೀ ಮನುಷ್ಯನಲ್ಲ, ಬರೀ ಶರೀರಧಾರಿಯಲ್ಲ, ಈತನು ದೇವರಾಗಿರುವ ಆತನು, ವಾಕ್ಯವೆಂಬ ಆತನು ಎಂಬುದಾಗಿ. ಅದಕ್ಕೆ ಆತನು ದೇವಕುಮಾರನೆಂಬುದಾಗಿ ಕರೆಯಲ್ಪಟ್ಟ ಕಾರಣವೇನೆಂದರೆ ದೇವರು ಮನುಷ್ಯನಾಗಿ ಬಂದಿರುವ ಆತನು ಎಂಬುದಾಗಿ ಅರ್ಥ. ದೇವಕುಮಾರನು ಅಂದರೆ, ಈಗ ನಾವು ಇನ್ನೊಂದು ಸಂಗತಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ದೇವರು ಮನುಷ್ಯನಾಗಿ ಬಂದಿದ್ದಾನೆ, ಆದರೆ ನಮಗೆ ಹೇಗೆ ಸಂತೋಷವನ್ನು ಆತನು ಕೊಡ್ತಾನೆ? ಹೇಗೆ ನಮ್ಮ ಜೀವನದಲ್ಲಿ ನಿತ್ಯ ಸಂತೋಷ ಉಂಟಾಗ್ತದೆ, ನಿತ್ಯ ಆನಂದ ಉಂಟಾಗ್ತದೆ, ನಿತ್ಯ ಸಂಭ್ರಮಕ್ಕೆ ನಾವು ಸೇರಿಸಲ್ಪಡ್ತೇವೆ. ಇದು ಹೇಗೆ ಸಾಧ್ಯ ಎಂಬುದಾಗಿ, ಅದನ್ನು ಹೇಗೆ ಆತನು ಸಾಧ್ಯ ಮಾಡಿದ ಎಂಬುದಾಗಿ ನೋಡುವಂಥದ್ದಾದರೆ, ಅನೇಕ ಸಂಗತಿಗಳನ್ನು ದೇವರು ಮನುಷ್ಯನಾಗಿ ಬಂದಂಥ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ನಮಗೋಸ್ಕರ ಮಾಡಿರುವಂಥ ಆತನಾಗಿದ್ದಾನೆ. ನಿತ್ಯತ್ವಕ್ಕಾಗಿ ಆತನು ಮಾಡಿರುವಂಥ ಆತನಾಗಿದ್ದಾನೆ. ಬಟ್ ಅದರ ಎಲ್ಲವನ್ನೂ ಒಂದೇ ದಿವಸ ನಮಗೆ ಹೇಳಲಿಕ್ಕಾಗಲ್ಲ. ಒಂದು ಸಂಗತಿ ನಿಮ್ಮ ಮಧ್ಯದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ನೋಡ್ತೇವೆ, ದೇವಕುಮಾರನು ಪ್ರತ್ಯಕ್ಷನಾದದ್ದು ಯಾಕೆ ಅಂತ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಒಂದು ಅದ್ಭುತವಾದ ಮಾತು ಬರೆಯಲ್ಪಟ್ಟಿದೆ. ದೇವರನ್ನು ಯಾರು ಎಂದು ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರು ಆಗಿದ್ದು ತಂದೆಯ ಎದೆಯಲ್ಲಿದ್ದಾನೋ ಆತನೇ ತಿಳಿಯಪಡಿಸಿದನು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ, ದೇವರು ಮನುಷ್ಯನಾಗಿ ಬರಲಿಕ್ಕೆ ಕಾರಣ ಮನುಷ್ಯನಿಗೆ ತಿರುಗಿ ನಿತ್ಯ ಸಂತೋಷವನ್ನು ಕೊಡುವುದಕ್ಕಾಗಿ ಎಂಬುದಾಗಿ ನಾವು ನೋಡಿದೆವು. ನಿತ್ಯ ಸಂತೋಷ ಹೇಗೆ ಬರ್ತೈತೆ ಅಂತ ನಾವು ನೋಡುವಾಗ ನಾವು ನೋಡ್ತೇವೆ, ದೇವರ ವಾಕ್ಯ ಹೇಳ್ತೈತೆ, ಜ್ಞಾನವಿಲ್ಲದೆ ನನ್ನ ಜನರು ನಾಶವಾಗ್ತಿದ್ದಾರೆ ಎಂಬುದಾಗಿ. ಏನು ಜ್ಞಾನವಿಲ್ಲದೆ ನಮ್ಮ ಜನರು ನಾಶವಾಗ್ತಿದ್ದಾರೆ? ಮನುಷ್ಯನು ನಾಶನದಲ್ಲಿ ಇರಲಿಕ್ಕೆ, ಅಸಮಾಧಾನ, ದುಃಖ, ವೇದನೆ, ಭಯಗಳಲ್ಲಿ, ಪೀಡೆಯಲ್ಲಿ ಅಥವಾ ಕೆಟ್ಟತನದಲ್ಲಿ ಜೀವಿಸಲಿಕ್ಕೆ ಏನಪ್ಪ ಕಾರಣ ಅಂತ ಹೇಳುವಾಗ ಅಜ್ಞಾನ ಎಂಬುವಂಥದ್ದು ಸ್ಪಷ್ಟವಾದಂಥ ಉತ್ತರವಾಗಿರ್ತೈತೆ. ಏನು ಅಜ್ಞಾನ ಅಂದರೆ ದೇವರ ವಿಷಯವಾದ ಅಜ್ಞಾನ. ಪ್ರೈಸ್ ದಿ ಲಾರ್ಡ್. ದೇವರ ಸೃಷ್ಟಿಯ ವಿಷಯವಾದ ಅಜ್ಞಾನ, ದೇವರ ಕೈ ಕೆಲಸವಾದಂಥ ಮನುಷ್ಯರಾದ ನಮ್ಮ ವಿಷಯವಾದಂಥ ಅಜ್ಞಾನ. ಅಂದರೆ ನಾವು ದೇವರ ಬೆಳಕಿನಲ್ಲಿ ನಾವೇನಾಗಿದ್ದೇವೋ, ದೇವರಲ್ಲಿ ದೈವ ಜ್ಞಾನದಲ್ಲಿ ನಾವೇನಾಗಿದ್ದೇವೋ ಅದರ ಕುರಿತಾದ ತಿಳುವಳಿಕೆ ಇಲ್ಲದೆ ಹೋಗಿರುವಂಥದ್ದೇ ನಮ್ಮ ಬಂಧನಗಳಿಗೆ, ನಮ್ಮ ಸೋಲಿನ ಜೀವಿತಕ್ಕೆ, ನಮ್ಮ ನಾಶನದ ಜೀವಿತಕ್ಕೆ ಕಾರಣವಾಗಿದೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಹೇಳುವಂಥದ್ದಾಗಿರ್ತದೆ. ಆದ್ದರಿಂದಲೇ ನಾವು ನೋಡ್ತೇವೆ, ದೇವರು ಮನುಷ್ಯನಾಗಿ ಲೋಕದಲ್ಲಿ ಜನಿಸಿ ಬರಲಿಕ್ಕೆ ಕಾರಣವೇನೆಂದರೆ ನಮಗೆ ಸತ್ಯದ ಪರಿಜ್ಞಾನವನ್ನು ಕೊಡಲಿಕ್ಕೆ ಆತನು ಇಳಿದು ಬಂದಂಥ ಆತನಾಗಿದ್ದಾನೆ. ಅದಕ್ಕೆ ಯೇಸು ಸ್ವಾಮಿ ಪಿಲಾತನ ಎದುರಲ್ಲಿ ನಿಲ್ಲಿಸಲ್ಪಟ್ಟಾಗ ಪಿಲಾತನು ನೀನೇ ಆತನ ಹೌದಾ ಎಂಬುದಾಗಿ ಆತನ ಪ್ರಶ್ನೆ ಕೇಳ್ತಾರೆ. ನೀನನ್ನು ಯೆಹೂದ್ಯರು ಅರಸನೆಂಬುದಾಗಿ ಹೇಳ್ತಿದ್ದಾರೆ, ಇದು ಹೌದಾ ಅಂತೇಳಿ ಕೆಲವು ಮಾತುಗಳನ್ನು ಆತನ ಪ್ರಶ್ನೆಗಳನ್ನು ಕೇಳ್ತಿರುವಾಗ ಯೇಸು ಸ್ವಾಮಿ ಅದಕ್ಕೆ ಉತ್ತರ ಕೊಡ್ತಾನೆ. ನೀನು ಯಾರು ಅಂತ ಕೇಳುವಾಗ ಯೇಸು ಉತ್ತರ ಕೊಡ್ತಾನೆ, ನಾನು ಸತ್ಯದ ಬಗ್ಗೆ ತಿಳಿಸುವುದಕ್ಕೆ ಬಂದಾತನು ಎಂಬುದಾಗಿ. ಸತ್ಯದ ಬಗ್ಗೆ ತಿಳಿಸುವುದಕ್ಕೆ ಬಂದಾತನೇ ಎಂಬುದಾಗಿ. ನಾನು ದೇವರು ಮನುಷ್ಯನಾಗಿ ಬರಲಿಕ್ಕೆ ಇರುವಂಥ ಒಂದು ಉನ್ನತವಾದ ಕಾರಣ ಏನಂದರೆ ಮನುಷ್ಯರಿಗೆ ಸತ್ಯವನ್ನು ತಿಳಿಸುವುದಕ್ಕೆ, ಲೋಕಕ್ಕೆ ಸತ್ಯದ ಜ್ಞಾನವನ್ನು ಕೊಡಲಿಕ್ಕೆ ಆತನು ಮನುಷ್ಯನಾಗಿ ಬಂದಿರುವಂಥ ಆತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತೇವೆ, ಮನುಷ್ಯನ ಎಲ್ಲ ಪೀಡೆಗಳಿಗೆ ಕಾರಣ ಅಜ್ಞಾನ ಎಂಬುದಾಗಿ. ಅಜ್ಞಾನ ಅಂದರೆ ಮನುಷ್ಯನಿಗೇನು ಬುದ್ಧಿ ಇಲ್ಲದವನ? ಎಷ್ಟು ಇಂಟೆಲಿಜೆಂಟ್, ಎಷ್ಟು ಬ್ರಿಲಿಯಂಟ್, ಏನೆಲ್ಲ ಸಂಗತಿಗಳನ್ನು ಕಂಡುಕೊಂಡಿದ್ದಾನೆ, ಏನೆಲ್ಲ ಸಂಗತಿಗಳನ್ನು ಆತನು ಉತ್ಪತ್ತಿ ಮಾಡಿದ್ದಾನೆ, ಎಷ್ಟು ಅದ್ಭುತವಾಗಿ ಅವನು ಪ್ರೋಗ್ರೆಸ್ ಆಗ್ತಾ ಬಂದಿದ್ದಾನೆ. ಮನುಷ್ಯನ ಅಜ್ಞಾನಿಯ ಅಂತ ಅನಿಸಿಬಿಡ್ತೈತೆ. ನಿಜ, ಮನುಷ್ಯನ ಎಲ್ಲವನ್ನು, ಆಕಾಶ ಮಂಡಲದಲ್ಲಿರುವಂಥ ಎಲ್ಲ ಸಂಗತಿಗಳನ್ನು ಅದರೆಲ್ಲವನ್ನು ರೀಚ್ ಆಗಿದ್ದಾನೆ. ಅದು ಎಲ್ಲ ಎಷ್ಟು ಉದ್ದ ಇದೆ, ಎಷ್ಟು ದೊಡ್ಡದಿದೆ, ಏನು ಮಾಡ್ತೈತೆ, ಹೆಂಗೆ ಕೆಲಸ ಮಾಡ್ತೈತೆ, ಎಲ್ಲವುಗಳ ಬಗ್ಗೆ ಭಯಂಕರವಾದ ಜ್ಞಾನವನ್ನು ಪಡೆದಂಥ ಆತನಾಗಿದ್ದಾನೆ. ಅನೇಕ ಸಂಗತಿಗಳನ್ನು ಆತನು ಕಂಡು ಹಿಡಿದ ಆತನಾಗಿದ್ದಾನೆ. ಬಟ್ ಇಷ್ಟು ತಿಳುವಳಿಕೆ ಉಳ್ಳಂಥ ವ್ಯಕ್ತಿಗೆ ಬಟ್ ದುಃಖ, ಅಸಮಾಧಾನ
ಅಶಾಂತಿ, ಗಲಿಬಿಲಿ, ವೇದನೆ, ಕಣ್ಣೀರು ಇದರ ಜೀವಿತದಿಂದ ಮಾತ್ರ ಬಿಡುಗಡೆ ಆಗುವಂಥ ಜ್ಞಾನ ಅವನಿಗಿಲ್ಲ. ಯಾಕಂದರೆ ಇದರಿಂದ ಬಿಡುಗಡೆ ಆಗಿ ಸಂತೋಷ ಸಮಾಧಾನದಲ್ಲಿ ಜೀವಿಸಬೇಕಂದ್ರೆ ಅವನಿಗೆ ಬೇಕು ದೇವರ ವಿಷಯವಾದ ಜ್ಞಾನ. ಸತ್ಯದ ಮನುಷ್ಯನ ವಿಷಯವಾದ ಸತ್ಯದ ಜ್ಞಾನ ಅಂದರೆ ದೇವರು ಸೃಷ್ಟಿ ಮಾಡಿರುವಂಥ ತನ್ನ ಬಗ್ಗೆ ಅವನಿಗೆ ಜ್ಞಾನ ಬೇಕಿತ್ತು. ಬಟ್ ಆದರೆ ಆ ಜ್ಞಾನದ ಕೊರತೆಯೇ ಅವನ ಎಲ್ಲ ನಾಶನಕ್ಕೆ ಕಾರಣ ಎಂಬುದಾಗಿ. ಅದಕ್ಕೋಸ್ಕರವೇ ದೇವರು ಮನುಷ್ಯನಾಗಿ ಬಂದಿದ್ದಾನೆ. ಮನುಷ್ಯನಿಗೆ ದೇವರ ವಿಷಯವಾದ ಜ್ಞಾನವನ್ನು ಕೊಡುವುದಕ್ಕೆ, ದೇವರ ಕೈ ಕೆಲಸವಾದಂಥ ಮನುಷ್ಯರಾದ ನಮ್ಮ ಕುರಿತಾದಂಥ ಸತ್ಯದ ತಿಳುವಳಿಕೆಯನ್ನು ಕೊಡುವುದಕ್ಕೆ ಆತನು ಬಂದಾತನಾಗಿದ್ದಾನೆ. ಉದಾಹರಣೆಗೆ ನಾನು ಹೇಳ್ತೇನೆ, ನಾವು ಅನೇಕ ಸಂಗತಿಗಳ ಬಗ್ಗೆ ತಪ್ಪಾದ ತಿಳುವಳಿಕೆಯನ್ನು ಹೊಂದಿರುವಂಥವರಾಗಿರ್ತೇವೆ. ಸತ್ಯದ ವಿಷಯದಲ್ಲಿ ನಾವು ನೋಡ್ತೇವೆ, ದೇವರಿಗೆ ನಮಗಿರೋ ಸಂಬಂಧದ ಬಗ್ಗೆ ಬರೋದಾದರೆ ನಮ್ಮ ಪರಿಸ್ಥಿತಿಗಳನ್ನು ನೋಡಿಕೊಂಡು ದೇವರು ನನಗಿಲ್ಲ ಅಥವಾ ದೇವರು ನನಗೆ ವಿರೋಧವಾಗಿದ್ದಾನೆ, ದೇವರು ನನ್ನನ್ನು ಪ್ರೀತಿಸ್ತಾ ಇಲ್ಲ ಎಂಬುವ, ದೇವರು ನನಗೆ ಸಹಾಯ ಮಾಡುವುದಿಲ್ಲ ಎಂಬುದಾಗಿ ಈ ರೀತಿಯಾದಂಥ ಪರಿಕಲ್ಪನೆಯಲ್ಲಿ ಮನುಷ್ಯ ಜೀವಿಸ್ತಾ ಇದ್ದಾನೆ. ಆದರೆ ಯೇಸು ಕ್ರಿಸ್ತನ ಜನನ ಏನು ತೋರಿಸ್ತಂದರೆ, ದೇವರು ನಿನ್ನನ್ನು ಪ್ರೀತಿಸ್ತಿದ್ದಾನೆ. ದೇವರು ಮನುಷ್ಯರೇ ನಿಮ್ಮ ಪಕ್ಷವಾಗಿ ನಿಮ್ಮ ಪರವಾಗಿ ಆತನು ಇರುವಾತನಾಗಿದ್ದಾನೆ. ದೇವರು ನಿಮಗೋಸ್ಕರ ಕಾಳಜಿ ಉಳ್ಳಾತನಾಗಿದ್ದಾನೆ. ನಿಮ್ಮ ಸುಖವನ್ನು, ಸಂತೋಷವನ್ನು, ರಕ್ಷಣೆಯನ್ನು ಆತನ ಆಲೋಚನೆ ಮಾಡಿದ್ದಾನೆ. ಅದಕ್ಕಾಗಿ ಆತನ ಕಾರ್ಯ ಮಾಡ್ತಿದ್ದಾನೆ ಎಂಬುದಾಗಿ ಸತ್ಯದ ಸಂದೇಶವನ್ನು ಯೇಸು ಕ್ರಿಸ್ತನ ಜನನ ತಂದಿರುವಂಥದ್ದಾಗಿದೆ. ಯಾವಾಗಾದರೆ ಯೇಸು ಕ್ರಿಸ್ತನ ಜನನವನ್ನು ಹಬ್ಬವಾಗಿ ಆಚರಿಸುವಂಥ ನಾವುಗಳು ಆತನ ತಂದಂಥ ಸತ್ಯದ ತಿಳುವಳಿಕೆಯನ್ನು ನಾವು ಆ ತಿಳುವಳಿಕೆಯನ್ನು ನಾವು ಹೊಂದಿಕೊಳ್ತೇವೋ, ನಿಜಕ್ಕೂ ನಮ್ಮ ಜೀವನವೆಲ್ಲ ಆನಂದ ಭರಿತವಾಗಿ ಮಾರ್ಪಡುವಂಥದ್ದಾಗಿರ್ತೈತೆ. ದೇವರು ನನ್ನ ಪರವಾಗಿದ್ದಾನೆ, ದೇವರು ನನ್ನನ್ನು ಪ್ರೀತಿಸ್ತಿದ್ದಾನೆ, ದೇವರ ಸಹಾಯ ನನಗೆ ಯಾವಾಗಲೂ ಇದೆ ಅನ್ನುವಂಥ ಸತ್ಯದ ತಿಳುವಳಿಕೆ ನಿನ್ನನ್ನು ಈ ಲೋಕದಲ್ಲಿ ಎಲ್ಲ ಸಂಗತಿಗಳ ಮಧ್ಯದಲ್ಲಿ ಧೈರ್ಯವಾಗಿ ದೇವರಲ್ಲಿ ಭರವಸೆ ಉಳ್ಳವನಾಗಿ ಎಲ್ಲವನ್ನು ಜಯಿಸುತ್ತಾ ಮುಂದೆ ಹೋಗುವಂತೆ ಅದ್ಭುತ ಜಯಶಾಲಿಯನ್ನಾಗಿ ಮಾಡುವಂಥದ್ದಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಮತ್ತು ಇನ್ನೊಂದು ಸಂಗತಿ, ದೇವರು ನನ್ನ ಹತ್ರನೇ ಇಲ್ಲ ಎಂಬುದಾಗಿ ಯೇಸು ಕ್ರಿಸ್ತ ಜನನ ತಿಳಿಸುವಂಥ ಒಂದು ಸತ್ಯದ ಜ್ಞಾನವೇನೆಂದರೆ, ದೇವರು ನಮ್ಮ ಕೂಡ ಇದ್ದಾನೆಂಬುದಾಗಿ. ಯಾಕಂದರೆ ದೇವರ ವಾಕ್ಯ ಹೇಳ್ತೈತೆ, ಆತನಿಗೆ ಇಮ್ಮಾನುವೇಲ್ ಎಂಬುದಾಗಿ ಹೆಸರು ಇಡಲ್ಪಡುವುದು. ಅದರ ಅರ್ಥ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ದೇವರೇ ಇಲ್ಲ ಎಂಬುದಾಗಿ ಬದುಕುವಂಥ ವ್ಯಕ್ತಿ, ದೇವರು ನಮ್ಮ ಸಂಗಡ ಇಲ್ಲ ಇದ್ದರೆ ಯಾಕೆ ಕಷ್ಟ ಎಂಬುದಾಗಿ ಅಜ್ಞಾನದಲ್ಲಿರುವಂಥ ವ್ಯಕ್ತಿ ನಾವು ನೋಡ್ತೇವೆ. ದೇವರ ಸಂದೇಶ ಆತನ ಜನನದ ಮೂಲಕ ಏನಂದರೆ, ದೇವರು ನಿಮ್ಮ ಕೂಡ ಇದ್ದಾನೆ. ಸುತ್ತಲಿರುವಂಥ ಯಾವ ಪರಿಸ್ಥಿತಿಗೆ ಭಯಪಡಬೇಡ್ರಿ, ಯಾವ ಕಷ್ಟಗಳಿಗೆ, ರೋಗಗಳಿಗೆ, ಸಂಗತಿಗಳಿಗೆ ಭಯಪಡಬೇಡ್ರಿ. ದೇವರು ನಿಮ್ಮ ಮಧ್ಯದಲ್ಲಿದ್ದಾನೆ, ನಿಮ್ಮ ಕೂಡ ಇದ್ದಾನೆ, ಜಯವು ನಿಮ್ಮದೇ ಎಂಬುದಾಗಿ ದೇವರ ಸಂದೇಶ ಕ್ರಿಸ್ತನ ಜನನದ ಮೂಲಕ ಬರುವಂಥದ್ದಾಗಿದೆ. ಮತ್ತು ಅನೇಕ ಸಾರಿ ಕಷ್ಟಗಳೇ ನಮ್ಮ ಸಂಗಡಿಗರು ಅಥವಾ ಸೈತಾನನೇ ನಮ್ಮ ಮೇಲೆ ದೊರೆತನ ಮಾಡ್ತಾನೆ. ನಮಗೆ ಬಿಡಿಸ್ಕೊಳ್ಳಿಕ್ಕಾಗಲ್ಲ, ಮನುಷ್ಯ ಏನು ಮಾಡಲಿಕ್ಕೆ ಸಾಧ್ಯವಾಗ್ತೈತೆ, ಎಲ್ಲದಕ್ಕೂ ಅಶಕ್ತ ಮನುಷ್ಯ ಎಂಬುದಾಗಿ ನಾವು ತಿಳಿದವರಾಗಿರ್ತೇವೆ. ಆದರೆ ದೇವರು ಮನುಷ್ಯನಾಗಿ ಬರುವುದರ ಮೂಲಕ ಮನುಷ್ಯನು ನಿಜಕ್ಕೂ ಆತನು ಎಂಥ ಶಕ್ತಿಶಾಲಿ ಆಗಿದ್ದಾನೆ, ಎಂಥ ಮಹಿಮೆಯಿಂದ ತುಂಬಲ್ಪಟ್ಟಿದ್ದಾನೆ, ಎಂಥ ಸ್ಥಾನದಲ್ಲಿ ಕೂಡಿರಿಸಲ್ಪಟ್ಟಿದ್ದಾನೆ, ಎಂಥ ಅಧಿಕಾರವು ಮನುಷ್ಯನಿಗೆ ಈ ಲೋಕದಲ್ಲಿ ಇದೆ, ಎಂಥ ಜಯ ಜೀವಿತ ಮನುಷ್ಯನಿಗಿದೆ ಎಂಬುದಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಮನುಷ್ಯನಾಗಿ ಜೀವಿಸುವುದರ ಮೂಲಕ ಆತನ ಸತ್ಯವನ್ನು ಪ್ರಕಾಶಕ್ಕೆ ತಂದಿರುವಂಥ ಆತನಾಗಿದ್ದಾನೆ. ಮನುಷ್ಯ ದೇವರ ಸೃಷ್ಟಿ, ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟವನು, ದೇವರ ಆಶೀರ್ವಾದ ಹೊಂದಿದವನು, ದೇವರ ಆತ್ಮನನ್ನು ಪಡೆದವನು, ದೇವರ ಸಾಮರ್ಥ್ಯತೆಯನ್ನು ಪಡೆದಂಥ ವ್ಯಕ್ತಿ, ಎಲ್ಲವನ್ನು ಜಯಿಸುವ ಅಧಿಕಾರವನ್ನು ಪಡೆದಂಥ ವ್ಯಕ್ತಿ. ದೇವರು ಮನುಷ್ಯನಿಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ, ದೊರೆತನ ಮಾಡುವ ಕೃಪೆಯನ್ನು ಕೊಟ್ಟಿದ್ದಾನೆ ಎಂಬುದಾಗಿ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಅಂಥ ದೊರೆತನದಲ್ಲಿ, ಅಂಥ ಮಹಿಮೆಯಲ್ಲಿ ಮನುಷ್ಯನಾಗಿ ಜೀವಿಸುವುದರಿಂದ ಮನುಷ್ಯನು, ದೇವರು ಉಂಟು ಮಾಡಿರುವ ಮನುಷ್ಯನ ಒಂದು ಕುರಿತಾದ ಸತ್ಯವನ್ನು ಆತನ ಮನುಷ್ಯನಾಗಿ ಬರುವುದರಿಂದ ಆತನ ಆ ಸತ್ಯವನ್ನು ಪ್ರಕಾಶಕ್ಕೆ ತಂದಿರುವಂಥ ಆತನಾಗಿದ್ದಾನೆ. ಕ್ರಿಸ್ತನ ಜನನವನ್ನು ಆಚರಿಸುವಂಥ ನಾವುಗಳು ಕ್ರಿಸ್ತನು ಆತ ದೇವರಾಗಿ ಇರುವಾಗ ಆತನು ಹೇಗೆ ಜೀವಿಸಿದನು, ಆತನ ಜೀವಿತವನ್ನು ನೋಡುವಾಗ ಮನುಷ್ಯನು ಯಾರಾಗಿದ್ದಾನೆ, ಏನು ಮಾಡಬಲ್ಲ, ಎಂಥ ಅದ್ಭುತ ಜೀವಿತ ಆತನ ಕೊಡಲ್ಪಟ್ಟಿದೆ, ಎಂಥ ಜಯಶಾಲಿ ಅವನಾಗಿದ್ದಾನೆ ಎಂಬುದಾಗಿ ಸತ್ಯದ ಪರಿಜ್ಞಾನ ನಮಗೆ ಬರ್ತೈತೆ. ಈ ಸತ್ಯದ ಪರಿಜ್ಞಾನ ನಾವು ಹೊಂದಿಕೊಳ್ಳುವಂಥದ್ದಾದರೆ ಖಂಡಿತವಾಗಿ ಈ ಲೋಕದಲ್ಲಿ ನಾವು ಸೋಲುವ ಮನುಷ್ಯರಾಗಿ, ನಾಶವಾಗುವ ಮನುಷ್ಯರಾಗಿ ಅಥವಾ ಎಲ್ಲದಕ್ಕೂ ಒಳಗಾಗುವ ಮನುಷ್ಯರಾಗಿ, ಬಲಹೀನರಾಗಿ ನಾವು ಜೀವಿಸುವುದಿಲ್ಲ. ಬದಲಾಗಿ ದೇವರ ಆಶೀರ್ವಾದದಲ್ಲಿ, ದೇವರ ದೊರೆತನದಲ್ಲಿ, ಜಯಗಳಲ್ಲಿ, ಆಶೀರ್ವಾದಗಳಲ್ಲಿ ನಾವು ಅದ್ಭುತವಾಗಿ ಜೀವಿಸುವಂಥವರಾಗಿರ್ತೇವೆ. ಆಗ ನಿತ್ಯ ಸಂತೋಷ, ನಿತ್ಯ ಸಮಾಧಾನ ಇರ್ತದೆ. ಆದ್ದರಿಂದ ಯೇಸು ಕ್ರಿಸ್ತನ ಜನನ
ನಿನ್ನ ಕುರಿತಾದ ಪರಿಜ್ಞಾನವನ್ನು ತಂದಿದೆ. ದೇವರೇ ಮನುಷ್ಯನಾಗಿ ಬಂದು ಮನುಷ್ಯನು ನಿಜಕ್ಕೂ ದೇವರಲ್ಲಿ ಆತನು ಎಂಥವನಾಗಿದ್ದಾನೆ, ಎಂಥ ಜಯಶಾಲಿ ಎಂಬಂಥ ಸತ್ಯವನ್ನು ಆತನ ಪ್ರಕಾಶಕ್ಕೆ ತಂದಿದ್ದಾನೆ. ಈ ಸತ್ಯವನ್ನು ಪರಿಗ್ರಹಿಸೋಣ, ಸತ್ಯದಲ್ಲಿ ನಾವು ಸ್ಥಿರರಾಗಿರೋಣ, ಬಿಡುಗಡೆಯಲ್ಲಿ ಜೀವಿಸೋಣ, ಆನಂದದಲ್ಲಿ ನಾವು ಜೀವಿಸೋಣ. ದೇವರು ನಮ್ಮಲ್ಲಿ ಆನಂದಿಸುವಂಥ ಆತನಾಗಿರ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ಸ್ವಾಮಿ, ನಿನ್ನ ಜನನ ಕಾರಣ ನಾವು ನಿತ್ಯವೂ ಆನಂದದಲ್ಲಿ ನಿತ್ಯವೂ ಸಂಭ್ರಮದಲ್ಲಿ ಜೀವಿಸಬೇಕೆಂಬುದಾಗಿ ಆಗಿದೆ ಎಂಬುದಾಗಿ ನಿನ್ನ ವಾಕ್ಯದಿಂದ ನಾವು ತಿಳಿದವರಾಗಿದ್ದೇವೆ. ಸ್ವಾಮಿ, ಈ ನಿತ್ಯ ಆನಂದದಲ್ಲಿ ನಾವು ಜೀವಿಸಬೇಕಾದರೆ ನಿನ್ನ ಜನನ ಎಂಥ ಸತ್ಯವನ್ನು ಪ್ರಕಾಶಕ್ಕೆ ತಂದಿದೆಯೋ ಅದರ ಪರಿಜ್ಞಾನ ನಮಗೆ ಅಗತ್ಯವಾಗಿ ಬೇಕಾಗಿದೆ. ಸ್ವಾಮಿ, ನಿನ್ನ ಜೀವಿತವನ್ನು, ನಿನ್ನ ಮರಣ ಪುನರುತ್ಥಾನಗಳನ್ನು ಧ್ಯಾನಿಸುವಾಗ ಮನುಷ್ಯನು ಎಂಥ ಮಹಿಮೆಯಿಂದ ಸೃಷ್ಟಿಸಲ್ಪಟ್ಟಿದ್ದಾನೆ, ಎಂಥ ಜಯ ಜೀವಿತಕ್ಕೆ ಆತನು ಮತ್ತು ಆ ದೇವರು ಆತನನ್ನು ಶಕ್ತನನ್ನಾಗಿ ಮಾಡಿದ್ದಾನೋ, ಮನುಷ್ಯನ ವಿಷಯದಲ್ಲಿ ಜ್ಞಾನ ನಮಗೆ ಪ್ರಕಟವಾಗುವಂಥದ್ದಾಗಿರ್ತದೆ. ಈ ಜ್ಞಾನವನ್ನು ನಾವು ಗ್ರಹಿಸಿದವರಾಗಿ, ಈ ಸತ್ಯದ ತಿಳುವಳಿಕೆಯಲ್ಲಿ ನಿಂತವರಾಗಿ, ಕರ್ತನೆ ಬಿಡುಗಡೆಯಲ್ಲಿ, ಆಶೀರ್ವಾದದಲ್ಲಿ, ಜಯ ಜೀವಿತದಲ್ಲಿ, ದೊರೆತನದಲ್ಲಿ ಜೀವಿಸುವಂತೆ, ಇದರ ಮೂಲಕ ಸಂಭ್ರಮವಾಗಿ ಸಂತೋಷವಾಗಿ ಮನುಷ್ಯನು ಜೀವಿಸುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇನೆ. ಆದ್ದರಿಂದ ಈ ದಿನ ಕ್ರಿಸ್ಮಸ್ಸನ್ನು ಆಚರಿಸ್ತಿರುವಂಥ ಸ್ವಾಮಿ ಎಲ್ಲ ಕರ್ತನೆ ಜನರನ್ನು, ಕರ್ತನೆ ಎಲ್ಲ ವಿಶ್ವಾಸಿಗಳನ್ನು, ಎಲ್ಲ ಕ್ರೈಸ್ತವರನ್ನು ನಾನು ಜ್ಞಾಪಕ ಮಾಡಿಕೊಳ್ತೇನೆ. ಸ್ವಾಮಿ, ಎಲ್ಲರೂ ಕರ್ತನೆ ಸತ್ಯದ ಪರಿಜ್ಞಾನದಲ್ಲಿ ಕ್ರಿಸ್ತನ ಈ ಲೋಕದಲ್ಲಿ ಎಂಥವನಾಗಿದ್ದಾನೋ, ಕ್ರಿಸ್ತನ ಎಂಥವನಾಗಿ ನಾವು ಈ ಲೋಕದಲ್ಲಿ ಅಂಥವರೇ ಆಗಿದ್ದೇವೆ ಎಂಬುವಂಥ ಆ ಜ್ಞಾನದಲ್ಲಿ ಬದುಕುವಂತೆ, ಈ ಲೋಕದಲ್ಲಿ ದೇವರ ಮಹಿಮೆಯಲ್ಲಿ ಜೀವಿಸಿ ಆತನ ಮಹಿಮೆಯನ್ನು ಪ್ರಕಾಶಕ್ಕೆ ತರುವಂತೆ ಕೃಪೆ ಮಾಡಬೇಕೆಂಬುದ ಪ್ರಾರ್ಥಿಸ್ತೇನೆ. ಲೋಕದಲ್ಲಿರುವಂಥ ಅನ್ಯರು ಸ್ವಾಮಿ, ಓ ಕ್ರಿಸ್ತನ ಜನನ ನಮ್ಮ ನಿಮಿತ್ತ, ಯಾಕಂದರೆ ದೇವರು ನಮ್ಮೆಲ್ಲರಿಗೂ ದೇವರಾಗಿದ್ದಾನೆ, ಆತನ ಪ್ರೀತಿ ನಮ್ಮ ಮೇಲೆ ಸಿದ್ಧಾಂತವಾಗಿದೆ ಎಂಬುದಾಗಿ ಈ ಸತ್ಯದ ತಿಳುವಳಿಕೆಗೆ ಬರಲಿ ಎಂಬುದಾಗಿ ಅವರ ಜೀವನದಲ್ಲಿ ಸಹ ಯೇಸು ಕ್ರಿಸ್ತನ ಜನನದ ಮೂಲಕ ಅವರ ಸಂಭ್ರಮವನ್ನು ಆಚರಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಗ ಹೊಂದಿದ್ದೇನೆ ತಂದೆಯೇ, ಆಮೆನ್.